ಕಾರು ಮತ್ತು ಬಿಯರ್ ಬಾಟ್ಲಿ ತುಂಬಿದ ಲಾರಿ ನಡುವೆ ಅಪಘಾತ ಸಂಭವಿಸಿರುವಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿನ ನಂದಿಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಸಂದರ್ಭದಲ್ಲಿ ಲಾರಿಯಲ್ಲಿದ್ದ ಸಂಪೂರ್ಣ ಬಿಯರ್ ಬಾಟಲ್ಗಳು ರಸ್ತೆಗೆ ಬಿದ್ದು ಹೋಗಿದೆ. ಇನ್ನು ಸ್ಥಳಕ್ಕೆ ಬಂದಿರುವಂತಹ ಅಕ್ಕಪಕ್ಕದ ಗ್ರಾಮಸ್ಥರು ಬಿಯರ್ ಬಾಟ್ಲಿಗಳನ್ನು ಹೊತ್ತೊಯ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ಈ ಅಪಘಾತದಿಂದಾಗಿ 2 ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಯಿತು. ಇನ್ನು ಸ್ಥಳಕ್ಕೆ ಆಗಮಿಸಿರುವ ಕ್ಯಾತ್ಸಂದ್ರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಟ್ರಾಫಿಕ್ ಅನ್ನು ನಿಯಂತ್ರಿಸೋಕೆ ಹರಸಾಹಸ ಪಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಪ್ರದೀಪ್. ಏನು ಕಾರು ಹಾಗೇನೆ ಬಿಯರ್ ಬಾಟ್ಲಿ ತುಂಬಿದಂತಹ ಲಾರಿ ಈಗ ಅಪಘಾತ ಆಗಿದೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಪ್ರದೀಪ್? ಅಪರ್ಣ, ಏನಂದ್ರೆ ತುಮಕೂರು ಸಮೀಪ ಇರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ನಂದಿ ಗ್ರಾಮ ಏನಿದೆ, ಈ ಒಂದು ಗ್ರಾಮದ ಬಳಿ ಇವತ್ತು ಬೆಳಗ್ಗೆ ಬಿಯರ್ ತುಂಬಿದಂತಹ ಒಂದು ಲಾರಿ ಕಾರಿಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿರುವಂತದ್ದು. ಪರಿಣಾಮ ಲಕ್ಷಾಂತರ ಮೌಲ್ಯದ ಬಿಯರ್ ಏನಿತ್ತು ಅದೆಲ್ಲವೂ ಕೂಡ ರಸ್ತೆಯಲ್ಲಿ ಚೆಲ್ಲಾಡಿತ್ತು. ಇದನ್ನ ಗಮನಿಸಿದಂತಹ ಸ್ಥಳೀಯರೇನಿದ್ದಾರೆ ಮತ್ತೆ ಅಲ್ಲಿನ ವಾಹನ ಸವಾರರಿದ್ದಾರೆ, ಎಲ್ಲರೂ ಕೂಡ ಬಿಯರ್ ಬಾಟಲಿಗಳನ್ನ ಎತ್ಕೊಂಡು ಹೋಗಿರುವಂತದ್ದು. ಕೆಲವರು ಕೇಸ್ ಕಟ್ಟಲೆ ಆ ಬಿಯರ್ ಬಾಟಲಿಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಬೆಂಗಳೂರಿನಿಂದ ತುಮಕೂರು ಕಡೆಗೆ ಈ ಒಂದು ಬಿಯರ್ ಲಾರಿ ಬರ್ತಾ ಇತ್ತು ಅಂತದಾಗಿ ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಚಾಲಕರ ನಿಯಂತ್ರಣ ತಪ್ಪಿ ಮುಂದೆ ಹೋಗ್ತಿದ್ದಂತ ಒಂದು ಸ್ಯಾಂಟ್ರೋ ಕಾರಿಗೆ ಡಿಕ್ಕಿ ಹೊಡೆದು ಆನಂತರ ಈ ಲಾರಿ ಅಪ್ಸೈಡ್ ಆಯ್ತು. ಪರಿಣಾಮ ಅಲ್ಲಿ ಲಾರಿಯಲ್ಲಿ ಇದ್ದಂತಹ ಲಕ್ಷಾಂತರ ಮೌಲ್ಯದ ಬಿಯರ್ ಬಾಟಲಿಗಳು ಕೂಡ ರೋಡಿಗೆ ಬಿದ್ದಿತ್ತು. ಇದನ್ನ ಗಮನಿಸಿದಂತಹ ಸ್ಥಳೀಯರು ಆ ಬಿಯರ್ ಬಾಟಲಿಗಳನ್ನ ಎತ್ಕೊಂಡು ಹೋಗಿರುವಂತದ್ದು. ಅಪರ್ಣ, ಯಾವ ಒಂದು ಸಂಸ್ಥೆಗೆ ಸೇರಿದಾಗಿತ್ತು ಈ ಒಂದು ಲಾರಿ? ಅಪರ್ಣ, ಆ ಬಗ್ಗೆ ಖಚಿತವಾದ ಒಂದು ಮಾಹಿತಿ ಬರಲಿಲ್ಲ. ಅಂದ್ರೆ ಅಲ್ಲಿನ ಟ್ಯೂಬ್ ಆಗಿರ್ಬೋದು ಮತ್ತೆ ಕಿಂಗ್ ಫಿಶರ್ ಆ ಬಿಯರ್ ಗಳನ್ನ ಆ ಒಂದು ಲಾರಿನಲ್ಲಿ ತುಂಬಿಕೊಳ್ಳಲಾಗಿತ್ತು. ಜೊತೆಗೆ ಈ ಲಾರಿ ಬಿದ್ದಿರೋ ಪರಿಣಾಮದಿಂದಾಗಿ ಸುಮಾರು 2 ಕಿಲೋಮೀಟರ್ ವರೆಗೆ ಒಂದು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಾರಣ ಏನಂದ್ರೆ ಆ ವಾಹನ ಸವಾರನಿದ್ದಾರೆ, ಅವರೆಲ್ಲರೂ ಕೂಡ ರಸ್ತೆ ಮಧ್ಯದಲ್ಲಿಯೇ ವಾಹನಗಳನ್ನ ಬಿಟ್ಟು ಆ ಬಿಯರ್ ಬಾಟಲಿಗಳನ್ನ ಎತ್ಕೊಂಡು ಬರ್ಲಿಕ್ಕೆ ಹೋಗಿದ್ರು. ಹಾಗಾಗಿ ಪೊಲೀಸರಿಗೆ ಇದೊಂದು ದೊಡ್ಡ ತಲೆನೋವಾಯ್ತು ಅಂತಾನೆ ಹೇಳ್ಬೋದು. ಆನಂತರ ಕ್ಯಾತ್ಸಂದ್ರ ಪೊಲೀಸರಿದ್ದಾರೆ, ಅವರು ಸ್ಥಳಕ್ಕೆ ಬಂದು ಟ್ರಾಫಿಕ್ ಅನ್ನ ನಿಯಂತ್ರಣ ಮಾಡಿ ಇದೀಗ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿರುವಂತದ್ದು. ಅಪರ್ಣ, ಓಕೆ, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಅಪರ್ಣ, ಈ ಒಂದು ಬಿಯರ್ ಲಾರಿಯನ್ನು ರಸ್ತೆಯಲ್ಲಿ ಹೆದ್ದಾರಿಯಲ್ಲಿ ಬಿದ್ದಿತ್ತು ಅದನ್ನ ಈಗಾಗಲೇ ತೆರವುಗೊಳಿಸಲಾಗಿದೆ. ಅನಂತರ ಸುಮಾರು 2 ಕಿಲೋಮೀಟರ್ ವರೆಗೆ ಟ್ರಾಫಿಕ್ ಜಾಮ್ ಆಗಿತ್ತು. ಆ ಟ್ರಾಫಿಕ್ ಇಂದ ಕೂಡ ಇದೀಗ ಕ್ಯಾತ್ಸಂದ್ರ ಪೊಲೀಸರು ನಿವಾರಣೆಗೊಳಿಸಿದ್ದು ಈಗ ಸಂಚಾರ ಸುಗಮವಾಗಿರುವಂತದ್ದು. ಅಪರ್ಣ, ಓಕೆ, ಧನ್ಯವಾದ ಪ್ರದೀಪ್ ತಮ್ಮೆಲ್ಲ ಮಾಹಿತಿಗಾಗಿ.